ಚಿಕ್ಕಮಗಳೂರಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ. ರಾತ್ರೋರಾತ್ರಿ ಬಾಳೆ ತೋಟ ನಾಶ ಮಾಡಿದ್ದಾರೆ ಕಿಡಿಗೇಡಿಗಳು. ನೋಡಿ, 2 ಎಕರೆಯಲ್ಲಿ ಬೆಳೆದಿದ್ದಂತ ಬಾಳೆ ಗಿಡವನ್ನ ಕಡಿದು ಹಾಕಿದ್ದಾರೆ ದುಷ್ಕರ್ಮಿಗಳು. ಬೆಳೆದವ್ರಿಗೆ ಹಿಂಗೆ ಹೊಟ್ಟೆ ಉರಿದಿರಬೇಡ ಪಾಪ. ರೈತ ಬಹಳ ಕಷ್ಟಪಟ್ಟಿರ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ. ಬಂದು ಅದನ್ನು ಕೊಚ್ಚಾಕಿ ಕಳೆದಾಕಿ ಹೋಗ್ಬಿಡ್ತಾರಲ್ಲ ನೀಚರು. ಕಡೂರು ತಾಲೂಕಿನ ಕಾರೇಹಳ್ಳಿ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. ರೈತ ಚಂದ್ರಪ್ಪ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಬಾಳೆ ನಾಶ ಆಗಿದೆ. ಸಾಲ ಮಾಡಿ ಬಾಳೆ ಬೆಳೆದಿದ್ದ ರೈತ ಚಂದ್ರಪ್ಪ ಕಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಚಿಕ್ಕಮಗಳೂರಲ್ಲಿ ಕಿಡಿಗೇಡಿಗಳು ಅಟ್ಟಹಾಸವನ್ನೇ ಮೆರೆದು ಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಬರ್ತಾರೆ, ಬಾಳೆ ತೋಟ ನಾಶ ಮಾಡಿ ಹೋಗ್ಬಿಡ್ತಾರೆ ಕಿಡಿಗೇಡಿಗಳು. ಯಾರೋ ಏನ್ ದ್ವೇಷ ಇತ್ತು ಅಂತದ್ದು. 2 ಎಕರೆಯಲ್ಲಿ ಬೆಳೆದಿದ್ದಂಥ ಬಾಳೆ ಗಿಡವನ್ನ ಕಡಿದು ಹಾಕಿದ್ದಾರೆ. ಲಕ್ಷಾಂತರ ರೂಪಾಯಿ ನಷ್ಟ. ಈಗ ನೋಡಿ ಅಲ್ಲಿ, ಹೆಂಗಾದ್ರೂ ಮನಸ್ಸು ಬರುತ್ತೋ ಈ ನೀಚರಿಗೆ. ಅದು ಯಾಕೆ ಹೀಗೆ ಮಾಡ್ತಾರೋ ಏನೋ. ಇಂಥ ಘಟನೆಗಳನ್ನ ನಾವು ಅವಾಗವಾಗ ನೋಡ್ತಾನೆ ಇರ್ತೀವಿ. ಈ ಬಾಳೆ ಗಿಡ, ಅಡಿಕೆ ಮರ ಎಲ್ಲವನ್ನೂ ಕೂಡ ಕಡಿದಾಕಿ ಹೋಗ್ಬಿಡ್ತಾರೆ. ಬೆಳೆ ನಾಶ ಮಾಡೋದು. ಈಗ ಲಕ್ಷಾಂತರ ರೂಪಾಯಿ ನಾಶ ಆಗಿರುತ್ತೆ ಅಂದರೆ ಲಕ್ಷಾಂತರ ರೂಪಾಯಿ ಅವ್ರಿಗೆ ನಷ್ಟ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಷ್ಟ ಭರಿಸೋದು ಯಾರು? ಸರ್ಕಾರ ಸಹಾಯ ಮಾಡುತ್ತಾ? ಇವ್ರು ಯಾರೋ ಮಾಡಿದ ತಪ್ಪಿಗೆ ಆ ಪಾಪ ರೈತ ಒದ್ದಾಡಬೇಕು. ಜೊತೆಗೆ ಆ ರೈತರ ಆಗ್ರಹ ಇಷ್ಟ ಯಾರು ಈ ರೀತಿಯಾಗಿ ಮಾಡಿದಾರೋ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ. ನನ್ನ ಮಕ್ಕಳು ಮದುವೆ ಮಾಡೋಣ, ಏನಾದ್ರು ಸಾಲ ಬಾಲ ಮಾಡ್ಕೊಂಡು ಏನಾದ್ರು ಮಾಡಿದ್ರು. ನಾನು ರಂಗಪ್ಪಗೆ ಈಗ ಫೋನ್ ಮಾಡಿ ಕರ್ಸಿದೆ. ಅಲ್ಲಿ ದಾಳಿಂಬ್ರಿ ತಕ್ಕ ನೀರು ಬಿಡಕ್ಕೆ ಹೋಯ್ತವಲ್ಲ, ರಂಗಪ್ಪ ದಾಳಿಂಬ್ರಿ ತಕ್ಕ ಹೋಗ್ತು, ನಾನೇನು ತಗ್ಗಿ